ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಶುರುವಾಗಲಿದೆ. ಇನ್ನು ಇತ್ತ ಸಿಎಂ ಹಾಗೆ ಡಿಸಿಎಂ ಸೇರಿದಂತೆ ಸಚಿವರು ಬೆಂಗಳೂರಿನಿಂದ ದೇವನಹಳ್ಳಿ ಮಾರ್ಗವಾಗಿ ನಂದಿ ಬೆಟ್ಟಕ್ಕೆ ತಲುಪಲಿದ್ದಾರೆ. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಒದಗಿಸಲಾಗಿದ್ದು, ಈ ಕುರಿತು ನಮ್ಮ ಪ್ರತಿನಿಧಿ ವೆಂಕಟೇಶ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ. ನೋಡೋಣ. ಐತಿಹಾಸಿಕ ಸಚಿವ ಸಂಪುಟಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಒಂದು ಕಡೆ ಬೆಂಗಳೂರಿನ ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿಸಿಎಂ ಜೊತೆಲಿ ಸಚಿವ ಸಂಪುಟದ ಅನೇಕರು ಗಣ್ಯರು ಆಗಮಿಸತಕ್ಕಂಥ ಹಿನ್ನೆಲೆ ಇವತ್ತು ನಮ್ಮ ದೇವಳ್ಳಿ ಭಾಗದಲ್ಲಿ ನಾವು ದೃಶ್ಯಗಳನ್ನು ಕೂಡ ಗಮನಿಸಬಹುದು. ದೇವಳ್ಳಿ ಭಾಗದ ಅನೇಕ ಕೈ ಕಾರ್ಯಕರ್ತರು ಜೊತೆಲಿ ಅಲ್ಲಿ ಮುಖಂಡರು ಕೂಡ ಶ್ರೀನಿಧಿ ವೈಭವ ಅನ್ನೋ ಹೋಟೆಲ್ ಬಳಿ ಕಾರ್ಯಕರ್ತರು ಜಮಾವಣೆಗೊಂಡಿರ್ತಕ್ಕಂಥದ್ದು. ಅದರಲ್ಲಿ ನಮ್ಮ ನೆಚ್ಚಿನ ನಾಯಕನನ್ನು ಬರಮಾಡಿಕೊಳ್ಳೋದಕ್ಕೆ ಹೂವು ಜೊತೆಲಿ ಸ್ವಾಗತವನ್ನು ಕೋರಲಿಕ್ಕೆ ಅನೇಕ ನಾಯಕರು ಇಲ್ಲಿ ಅದರ ಜೊತೆಲಿ ನಾವು ನೋಡಬಹುದು, ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಅನೇಕ ಪೊಲೀಸ್ ಸಿಬ್ಬಂದಿ ಕೂಡ ಸರ್ಪಕಾವಲು ಅಂತ ಹೇಳ್ಬೋದು, ಘಟನೆ ನಡೆಯಬಾರ್ದು ಅಂತೇಳಿ ಅನೇಕರು ಇಲ್ಲಿ ಸೇರಿ ಒಂದಷ್ಟು ಬಂದೋಬಸ್ತನ್ನು ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿಂದ ಹೋಗ್ತಿರ್ತ ಬೆಂಗಳೂರಿನಿಂದ ಆಗಮಿಸಿ ದೇವನಹಳ್ಳಿ ಮಾರ್ಗ ಮಧ್ಯೆ ಇಲ್ಲಿಂದ ಸ್ವಾಗತ ಕೋರಲಿಕ್ಕೆ ಒಂದು 5 ನಿಮಿಷಗಳ ಕಾಲ ಇಲ್ಲಿ ಇದ್ದು, ಜೊತೆಲಿ ಇಲ್ಲಿಂದ ಸ್ವಾಗತವನ್ನು ಹೂಗುಚ್ಚಗಳನ್ನು ತಗೊಂಡು ಇಲ್ಲಿಂದ ನೇರವಾಗಿ ನಂದಿ ಗಿರಿಗಮಕ್ಕೆ ತೆರಳಕ್ಕಂಥ ಕೆಲಸ ಆಗುತ್ತೆ. ಮಾಡಿಕೊಳ್ಳಲಿನಲ್ಲಿ ದೇವಳ್ಳಿ ಭಾಗದ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಜೊತೆಲಿ ಕಾರ್ಯಕರ್ತರು ಕೂಡ ಕಾಯ್ತಿರ್ತಕ್ಕಂಥದ್ದು, ತಮ್ಮ ನೆಚ್ಚಿನ ನಾಯಕನ ಬರಮಾಡಿಕೊಳ್ಳೋದಕ್ಕೆ ಕಾಯ್ತಿರ್ತಕ್ಕಂಥದ್ದು. ಕ್ಯಾಮರಾಮನ್ ಶಶನ್ ಜೊತೆ ವೆಂಕಟೇಶ್ ಬೂದಿಗೆರೆ, ಜಿ ಕನ್ನಡ ನ್ಯೂಸ್, ದೇವನಹಳ್ಳಿ.